ನೋಡಿ ನಮ್ಮ ಪರ್ಫೆಕ್ಟ್ ಬೇಕರಿ ಶೈಲಿಯ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಹೇಗೆ ಕ್ರೀಮಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅಷ್ಟೇ ಭಾರಿ ಸೂಪರ್ ಆಗಿದೆ, ನೋಡಲಿಕ್ಕೂ ಚಂದ, ಹಾಗೆಯೇ ಸವಿಲಿಕ್ಕೂ ಭಾರಿ ರುಚಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯ ಮಾವಿನ ಮರದ ಫ್ರೆಶ್ ಹಣ್ಣು. ಇಲ್ಲಿ ನೋಡಿ 3-4 ಮಾವಿನ ಹಣ್ಣಿನ ಮರ ಉಂಟು, ಎಲ್ಲ ಕಸಿ ಮಾವಿನ ಹಣ್ಣಿನ ಮರನೇ, ತುಂಬ ಆಗಿದೆ. ಅದರಲ್ಲಿ ಬೇರೆ ಬೇರೆ ಥರದ ಮಾವಿನ ಹಣ್ಣಿನ ಮರ ಇದೆ. ಅದರಲ್ಲಿ ನೋಡಿ, ನನಗೆ ಇವತ್ತು ಇಷ್ಟೊಂದು 5 ಮಾವಿನ ಹಣ್ಣು ಸಿಕ್ಕಿದೆ, ಹಣ್ಣಾಗಿದೆ. ಇದರಿಂದ ಇವತ್ತು ನಾನು ಒಳ್ಳೆ ಮಾವಿನ ಹಣ್ಣ ಲಸ್ಸಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಫ್ರೆಶ್ ಚೆನ್ನಾಗಿರುವ ಲಸ್ಸಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಾಯಿತು. ಇವಾಗ ಸಿಪ್ಪೆಯಲ್ಲಿ ತೆಗೆಯುವ. ಹಣ್ಣಾಗಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಫ್ರೆಶ್ ಮಾವಿನ ಹಣ್ಣು ನೋಡಿ, ಇದು ತಿನ್ನಲಿಕ್ಕೆ ಕೂಡ ಭಾರಿ ಟೇಸ್ಟ್ ಇರ್ತದೆ. ನಾವೀ ಮನೆಯಲ್ಲಿ ಉಂಟಲ್ಲ ಮಾವಿನ ಹಣ್ಣು ಹಣ್ಣಾದಾಗ ರಸಾಯನ ಎಲ್ಲ ಮಾಡ್ತೇವೆ, ತುಂಬ ಚೆನ್ನಾಗಿರ್ತದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಲಸ್ಸಿ ಮಾಡುವ ಅಂಥೇಳಿ. ಈ ಸಿಪ್ಪೆ ನೋಡಿ ತುಂಬ ತೆಗಿಲಿಕ್ಕೆ ನಮಗೆ ಬರೋದಿಲ್ಲ, ಅಂದರೆ ತುಂಬ ತೆಳುವಲ್ಲಿ ಉಂಟು. ಈ ಥರ ಇದ್ದರೆ ಮಾವಿನ ಹಣ್ಣು ಭಾರಿ ಟೇಸ್ಟ್ ಇರ್ತದೆ. ಕೆಲವು ಮಾವಿನ ಹಣ್ಣಲ್ಲಿ ಸಿಪ್ಪೆನೇ ದಪ್ಪ ಇರ್ತದೆ, ನಮಗೆ ಒಳಗಡೆ ಸ್ವಲ್ಪ ಅಷ್ಟಾಗಿ ಸಿಗುವುದಿಲ್ಲ ಅವಾಗ. ನೋಡಿ ಈ ಥರ ಫುಲ್ ಸಿಪ್ಪೆ ತೆಗೆದಾಯಿತು. ಹಾಗೆಯೇ ಎಲ್ಲ ಮಾವಿನ ಹಣ್ಣು ಸಿಪ್ಪೆ ತೆಗೆದಿಡುವ. ನಮಗೆ ಎಷ್ಟು ಲಸ್ಸಿಗೆ ಬೇಕೋ ಅಷ್ಟು ಮಾವಿನ ಹಣ್ಣನ್ನು ಯೂಸ್ ಮಾಡಿದರೆ ಆಯಿತು. ಎಷ್ಟು ಸಣ್ಣಗೆ ಕಟ್ ಮಾಡಲಿಕ್ಕಾಗ್ತದೆ ಅಷ್ಟು ಸಣ್ಣಗೆ ಕಟ್ ಮಾಡಿದರೆ ಆಯಿತು. ಸ್ವಲ್ಪ ಕೂಡ ನಾವು ವೇಸ್ಟ್ ಮಾಡೋದು ಬೇಡ. ನೋಡಿ 3 ಮಾವಿನ ಹಣ್ಣನ್ನು ಕಟ್ ಮಾಡಿದ ನಂತರ ಇಷ್ಟು ಸಿಕ್ಕಿದೆ. ಇನ್ನಿದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ಮಾವಿನ ಹಣ್ಣು ಹೋಳನ್ನು ಹಾಕ್ಕೊಳ್ಳುವ. ನೋಡಿ ಗಟ್ಟಿ ಮೊಸರನ್ನು ಹಾಕ್ಕೊಳ್ಳುವ. ಇಲ್ಲಿ ನಾನು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೂಡ ನೀರಿಲ್ಲ ನೋಡಿ, ತುಂಬ ಈ ಥರ ಗಟ್ಟಿ ಗಟ್ಟಿ ಮೊಸರು ಇದ್ದರೆ ಸೇಮ್ ನಮ್ಮ ಈ ಬೇಕರಿ ಸ್ಟೈಲ್ನ ಲಸ್ಸಿ ಆಗ್ತದೆ. ಮನೆಯಲ್ಲಿ ಸ್ವೀಟ್ ಲಸ್ಸಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಆದರೆ ಈ ಥರ ಗಟ್ಟಿ ಮೊಸರು ನಮ್ಮ ಹತ್ರ ಇರಬೇಕು. ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ 3 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ. ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ಒಂದು 5 ಚಮಚದ ತನಕ ಕೂಡ ಸಕ್ಕರೆ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಒಳ್ಳೆ ಫ್ಲೇವರ್ ಬರ್ತದೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ. ಇಷ್ಟನ್ನು ಸೇರಿಸಿ ಇವಾಗ ನುಣ್ಣಗೆ ರುಬ್ಬಿಕೊಳ್ಳುವ. ನೋಡಿ ನಮ್ಮ ಪರ್ಫೆಕ್ಟ್ ಬೇಕರಿ ಶೈಲಿಯ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ. ಹೇಗೆ ಕ್ರೀಮಿಯಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅಷ್ಟೇ ಭಾರಿ ಸೂಪರ್ ಆಗಿದೆ, ನೋಡಲಿಕ್ಕೂ ಚಂದ, ಹಾಗೆಯೇ ಸವಿಲಿಕ್ಕೂ ಭಾರಿ ರುಚಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪರ್ಫೆಕ್ಟ್ ಬೇಕರಿ ಶೈಲಿಯ ಮ್ಯಾಂಗೋ ಲಸ್ಸಿ ಯಾವ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇವಾಗ ಬೇರೆ ಮಾವಿನಕಾಯಿ ಸೀಸನ್ ನೋಡಿ, ಹಾಗೆ ಈ ಥರ ಏನಾದರೂ ಸೀಸನಲ್ಲಿ ಸಿಗ್ತಾ ಇದ್ದರೆ ಇಂತಹ ರೆಸಿಪಿಗಳನ್ನು ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಹೀಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.